ಈಗ ಮೇನ್ ಟಾಪಿಕ್ ಅಂದ್ರೆ ಗಿಲ್ಲಿ ಅವರು ಅವಿನಾಭಾವ ಸಂಬಂಧ, ಯಾವುದೋ ಜನ್ಮದ ರಕ್ಷಿತಾ ಹಾಗೆ ಗಿಲ್ಲಿ ಅವರ ಜೊತೆ ವಂಶದ ಕುಡಿ. ನೀವು ಕೂಡ ಹೌದು ಅನ್ಸುತ್ತೆ ಗಿಲ್ಲಿ ಅವ್ರ ವಂಶದ ಕುಡಿನ ಅಂತ. ಅಂದ್ರೆ ಇನ್ನು ಬೇರೆ ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ನಾ ಹೇಳ್ತಾ ಇರೋದು, ಡಿಫ್ರೆಂಟ್ ಯೂನಿವರ್ಸ್ ಅಲ್ಲಿ ಬದುಕ್ತಾ ಇರ್ತೀರಾ ಗಿಲ್ಲಿ ಹಾಗೆ ನೀವು. ಸ್ವಿಚ್ ಆನ್ ಸ್ವಿಚ್ ಆಫ್, ಸ್ವಿಚ್ ಆನ್ ಸ್ವಿಚ್ ಆಫ್, ಬಾಂಡಿಂಗ್ ಹೇಳ್ತಾ ಇರೋದು. ಏನೋ ಒಂದು ನೇಮ್ ಕೊಡ್ತಾರೆ, ಡ್ರಿಲ್ಲಿಂಗ್ ಸ್ಟಾರ್ ಧ್ರುವ್ ಅಂತ. ಹೇಳಿ, ಡ್ರಿಲ್ಲಿಂಗ್ ಸ್ಟಾರ್ ಧ್ರುವ್ ಅಂತವ್ರೆ, ವಾಟ್ ಡಿಡ್ ಯು ಫೀಲ್ ಅಬೌಟ್ ದಟ್ ಫೇಮ್ ನೇಮ್? ನಮ್ಮ ರಿಲೇಶನ್ಶಿಪ್ ಹೇಗೆ ಅಂತ ಹೇಳ್ತೀನಿ ಅಂತಂದ್ರೆ, ನನಗೆ ಗೊತ್ತಿರ್ಲಿಲ್ಲ ಇದು ಅವ್ರು ಆಟ ಆಡ್ತಾ ಇರೋದು. ಯಾರಿಗೆ ಆಗ್ಲಿ, ಈಗ ನೀವೊಂದು ನಮ್ಮ ಮನೆಗೆ ಬರ್ತೀರಿ, ಮನೆಗೆ ಬಂದ ತಕ್ಷಣ ನಿಮ್ ಬಗ್ಗೆ ನಾನು ಆಡ್ಕೊಳ್ಳೋದು, ನಿಮ್ ಕಾಲು ಎಳಿಯೋದು ಮಾಡ್ತಾ ಇದ್ರೆ ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಇರಿಟೇಟ್ ಆಗುತ್ತೆ. ಸೊ ಇಟ್ ಇಸ್ ವೆರಿ ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ. ನಾನು ಆ ರೀತಿಲಿ ಹೋಗ್ತದೆ, ಈ ವ್ಯಕ್ತಿ ಯಾಕೆ ಹೀಗೆ ಅಂತ. ಒಂದು ಊಟ ಆಯ್ತಾ ಅಂತಾನು ಕೇಳಲ್ಲ, ಬಟ್ ಕಾಲು ಎಳಿತಾ ಇರ್ತಾನೆ. ಅವ್ರ ಆಟ ಅವ್ರಿಗೆ ಗೊತ್ತಿತ್ತು, ಅವ್ರು ಆಟ ಆಡ್ತಾ ಇದ್ರು. ಅದು ನನಗೆಲ್ಲೋ ಮುಂಚೆ ಸಿಟ್ಟು ಬರ್ತಾ ಇತ್ತು. ಆಮೇಲೆ ಗೊತ್ತಾಗ್ತಾ ಹೋಯ್ತು ಇವ್ರು ಯಾವ್ದೋ ಒಂದು ಆಟ ಆಡ್ತಾ ಇದ್ದಾರೆ ಅಂತ. ಮತ್ತೆ ನಂದು ಒಂದು ನೇಚರ್ ಇದೆ, ಯಾರೇ ಆಗಿರ್ಲಿ, ನನ್ನ ಶತ್ರುನೇ ಆಗಿರ್ಲಿ ಅಥವಾ ನನ್ನ ಮಿತ್ರನೇ ಆಗಿರ್ಲಿ, ಅವ್ರಿಗೆ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಬೇಕಾ ಅಥವಾ ನನ್ನಿಂದ ಏನಾದ್ರೂ ಅವ್ರಿಗೆ ಉಪಯೋಗ ಆಗುವಂಥದ್ದಿದ್ದಾಗ ಅದನ್ನ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಇದು ಹೀಗೆ, ಇದು ಇಲ್ಲಿಂದ ಶುರು ಆಗುತ್ತೆ, ನನಗೆ ಗೊತ್ತಿದೆ, ನನ್ನ ತಿಳುವಳಿಕೆ ಎಷ್ಟಿದೆ ಅದನ್ನ. ಸೊ ಪ್ರತಿಯೊಬ್ರು ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅಣ್ಣ ಕೋರಿತಾ ಇದ್ದಾನೆ, ಅಣ್ಣ, ಅದು ಅವರ ಸ್ಟೈಲ್ ಗೊತ್ತಲ್ಲ ಗಿಲ್ಲಿ ಅವ್ರದ್ದು, ಅದು ಫನ್ನಿ ತಗೊಳ್ತಾ ಇದ್ರು. ಆಗಿಂದ ಡ್ರಿಲ್ಲಿಂಗ್ ಅಂತ ಬಂದಿದ್ದು. ಮತ್ತೆ ನಾನು ಹೋಗ್ಬೇಕಾದ್ರೆ ಇಟ್ ವಾಸ್ ವೆರಿ ಕೈಂಡ್ ಗಿಲ್ಲಿ ಅವರಿಂದ. ನಾನು ಹೋದ್ಮೇಲೆ ಅವ್ರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಏನೇ ಇರ್ಲಿ, ಧ್ರುವಣ್ಣನ್ ತರ ಡಿಸಿಪ್ಲಿನ್ ಆಗಿರ್ಲಿ, ಮತ್ತೆ ಅವರು ಗೈಡ್ ಮಾಡ್ತಾ ಇದ್ದಂತ ರೀತಿ, ಆ ಪರ್ಟಿಕ್ಯುಲರ್ ಹೇಳ್ತಾರೆ, ಅವ್ರು ನಮಗೆ ಗೈಡ್ ಮಾಡ್ತಾ ಇದ್ದ ರೀತಿ ಅದು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅದೆಲ್ಲ ದೊಡ್ಡ ವಿಕ್ಟ್ರಿ ಮ್ಯಾಮ್.